ದೊಡ್ಡಬಳ್ಳಾಪುರ ತಾಲೂಕಿನ ಮೆಣಸಿಗೇಟ್ ಬಳಿಯ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸಾಗುತ್ತಿದ್ದ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ಬಸ್ ಟೈರ್ ಸ್ಫೋಟಗೊಂಡು ಚಾಲಕನ ನಿಯಂತ್ರಣ ತಪ್ಪಿದ ಬಸ್ ರಸ್ತೆಯ ತಡೆಗೋಡೆಗೆ ಗುದ್ದಿದೆ. ಚಾಲಕನ ಸಮಯ ಪ್ರಜ್ಞೆಯಿಂದಾಗಿ ಪ್ರಯಾಣಿಕರು ಪ್ರಾಣಾಪಾಯದಿಂದ ಪಾರಾಗಿದ್ದು, ಸೂಲಿಕುಂಟೆ ದೊಡ್ಡಬಳ್ಳಾಪುರ ಮಾರ್ಗದ ಬಸ್ ದೊಡ್ಡಬಳ್ಳಾಪುರಕ್ಕೆ ಬರುವ ವೇಳೆ ಈ ಅವಘಡ ಸಂಭವಿಸಿದೆ. ಚಾಲಕ ಮುನಿಶಾಮಪ್ಪ ಅವರ ಸಮಯ ಪ್ರಜ್ಞೆಯಿಂದ ಬಸ್ಸಿನಲ್ಲಿದ್ದ 30ಕ್ಕೂ ಹೆಚ್ಚು ಪ್ರಯಾಣಿಕರ ಪ್ರಾಣ ಉಳಿದಿದೆ. ಈ ಕುರಿತು ಸ್ಥಳೀಯ ಕೆಸ್ತೂರು ಪಂಚಾಯಿತಿ ಮಾಜಿ ಅಧ್ಯಕ್ಷ ರಮೇಶ್ ಮಾತನಾಡಿ, ಈ ಅಪಘಾತಗಳಿಗೆ ಟೋಲ್ ಸಿಬ್ಬಂದಿ ಹಾಗೂ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರವೇ ಹೊಣೆ. ಸ್ಥಳೀಯವಾಗಿ ಭೂಮಿ ಇದ್ದರೂ ಸರ್ವಿಸ್ ರಸ್ತೆ ನಿರ್ಮಾಣ ಮಾಡಲು ಮೀನಾಮೇಷ ಎಣಿಸುತ್ತಿದೆ. ಈ ಕುರಿತು ಹಲವು ಬಾರಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದರೂ ಯಾವುದೇ ಪ್ರಯೋಜನವಾಗಿಲ್ಲ. ಇನ್ನಾದರೂ ರಸ್ತೆ ಪ್ರಾಧಿಕಾರ ಎಚ್ಚೆತ್ತು ಸ್ಥಳೀಯವಾಗಿ ಸರ್ವಿಸ್ ರಸ್ತೆ ಹಾಗೂ ಮೇಲ್ಸೇತುವೆ ನಿರ್ಮಿಸಿ ಸಾರ್ವಜನಿಕರ ಜೀವ ಉಳಿಸಬೇಕಿದೆ. ಇಲ್ಲವಾದಲ್ಲಿ ಹೈವೇ ಬಂದ್ ಮಾಡುವ ಮೂಲಕ ಉಗ್ರ ಹೋರಾಟ ಕೈಗೊಳ್ಳಲಾಗುವುದು ಎಂದರು. ಈ ಹೈವೇ ಅಥಾರಿಟಿನವರು ಎಷ್ಟು ಅನಾಹುತಗಳಾಗ್ತವೆ ಬೆಳಗ್ಗೆ ಎದ್ದು ಅಂದರೆ ನೋಡಿ, ಉದಾಹರಣೆ ನಿನ್ನೆ ಇವ್ರಿಗೆ ಇಲ್ಲೇ ಆಗಿದೆ ನೋಡಿ, ಇದು ನೋಡಿ, ಇಲ್ಲಿ ನೋಡಿ, ಹೈವೇ ಅಥಾರಿಟಿನವರು ಸರ್ವಿಸ್ ರಸ್ತೆ ಇಲ್ಲದೆ ಕಾರಣ ಆಪೋಸಿಟ್ ಬಂದು ಆಕ್ಸಿಡೆಂಟ್ ಆಗಿದೆ. ಇಂಥವು ದಿನಕ್ಕೆ 1-2 ಆಗ್ತವೆ. ನಾನು ಸುಮಾರು ಸಲ 2-3 ಪ್ರೆಸ್ ಮೀಟ್ ನಿಮ್ಮಲ್ಲೇ ಮಾಡಿದ್ದೀನಿ, ಅವ್ರ ಗಮನಕ್ಕೆ ತಗೊತಾ ಇಲ್ಲ. ಇಲ್ಲಿ ಕೆಸ್ತೂರು ಗೇಟಿಂದ ಮೇಷ್ಟ್ರು ಮನೆ ಕ್ರಾಸ್ವರೆಗೂ ಸರ್ವಿಸ್ ರಸ್ತೆ ಮಾಡಿ 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 ಅಂತ 100 ಸಲ ಹೇಳಿದ್ದೀನಿ, ಮಾಡ್ತಾ ಇಲ್ಲ. ಅದಾದ ನಂತರ ಸ್ಕೈ ವಾಕ್ಗಳು ಹಾಕಿ ಅಂತ ಹೇಳಿದ್ದೀವಿ, ಅದು ಹಾಕಲಿಲ್ಲ. ಏನೂ ಜನಗಳಿಗೆ ಯಾವುದೇ ಒಂದು ಅನುಕೂಲತೆ ಇಲ್ಲ. ಹೈವೇಯಿಂದ ನಮ್ಮ ಜಮೀನುಗಳು ಕಿತ್ಕೊಂಡು ನಮ್ಮನ್ನೇ ಸಾಯಿಸ್ತಾವ್ರೆ. ಹಾಗಾಗಿ ದಯವಿಟ್ಟು ಇವತ್ತು ನೋಡಿ, ಈ ಬಸ್ ಒಂದು ಆಪೋಸಿಟ್ ಬಂದಿರೋ ಕಾರಣ ಅವಾಯ್ಡ್ ಮಾಡೋದಿರೋ ಟೈರ್ ಬರೋಷ್ಟಾಯಿತೋ ಇನ್ನೊಂದು ಆಯಿತೋ, ಆಪೋಸಿಟ್ ಬರ್ತಾರೆ. ಬಂದಾಗ ಅವ್ರು ಅವಾಯ್ಡ್ ಮಾಡಲೇಬೇಕಾಗುತ್ತೆ, ಆಗಲ್ಲ. ಇಂಥ ಅನಾಹುತಗಳು ದಿನಕ್ಕೆ 1-2-3 ಆಗ್ತಾನೆ. ಎಲ್ಲಿಂದ ಮೇಷ್ಟ್ರು ಮನೆ ಗೇಟಿಂದ ಕೆಸ್ತೂರು ಗೇಟ್ ಇಷ್ಟರಲ್ಲೇ ಇಷ್ಟ ಆಗ್ತವೆ. ಇನ್ನು ಅದಾದ ನಂತರ ಇನ್ನೆಷ್ಟು ಆಗ್ತಾವೋ ಗೊತ್ತಿಲ್ಲ. ನಮ್ಮ ಕಣ್ಣೆದುರುಗಡೆ ದಿನ ಬೆಳಗ್ಗೆ ಇದ್ದರೆ 1-2-3 ಆಗ್ತವೆ. ದಯವಿಟ್ಟು ಇದು ಲಾಸ್ಟ್ ಚಾನ್ಸು. ನಾವು ನೆಕ್ಸ್ಟ್ ಏನಾದರೂ ಇನ್ನೊಂದು ಆಯಿತು ಅಂದರೆ ನಾವು ಹೈವೇನೇ ಬಂದ್ ಮಾಡಿ ಉಗ್ರ ಹೋರಾಟ ಮಾಡ್ತೀವಿ. ಎಲ್ಲರ ಗಮನಕ್ಕೂ ಕೊಟ್ಟಿದ್ದೀವಿ, DC ಗಮನ ಕೊಟ್ಟಿದ್ದೀವಿ, ತಹಸೀಲ್ದಾರಿಗೆ ಕೊಟ್ಟಿದ್ದೀವಿ, AC ಅವ್ರಿಗೆ ಕೊಟ್ಟಿದ್ದೀವಿ, ಹೈವೇ ಅಥಾರಿಟಿನವರೆಗೂ ಕೊಟ್ಟಿದ್ದೀವಿ. ಆದರೂ ಅವ್ರು ಎಚ್ಚೆತ್ಕೊಂಡಿಲ್ಲ ಅಂದರೆ ನಾವು ಮುಂದೆ ಇನ್ನೇನು ಮಾಡಬೇಕು? ಉಗ್ರ ಹೋರಾಟನೇ ಮಾಡಬೇಕು. ಹೈವೇ ಬಂದೇ ಮಾಡ್ತೀವಿ. ಯಾವುದೇ ಕಾರಣಕ್ಕೂ ನಾವು ಸಾರ್ವಜನಿಕರು ಸಾಯಕ್ಕೆ ರೆಡಿ ಇಲ್ಲ. ದಿನ ಬೆಳಗ್ಗೆ ನೋಡಿ, ಪಾಪ ಅವರು ಬೆಳಗ್ಗೆ ರೈತರು ಬೆಳಗ್ಗೆ ಎದ್ದು ಅವ್ರ ಕೆಲಸಕ್ಕೆ ಅವ್ರು ಹೋಗ್ತಾರೆ. ಹಿಂಗಾದಾಗ ಅವ್ರ ಲೈಫೇ ಹಾಳಾಗೋಯ್ತು. ಕೈ ಮುರಿದೋದ್ರೆ ಇನ್ನೇನು ಮಾಡೋಕ್ಕಾಗುತ್ತೆ ಹೇಳಿ? ಇವೆಲ್ಲ ಅವ್ರಿಗೆ ಕಣ್ಣು ಕಾಣಲ್ವಾ? ಯಾಕೆ ಮಾಡ್ತಾವ್ರಿ ಈ ಥರ ಕೆಲಸ? ನಮ್ಮ ಜಮೀನು ಕಿತ್ಕೊಂಡಿದ್ದಾರೆ ನೋಡಿ. ಈಗ ನಮ್ಮ ರಸ್ತೆ ಅಲ್ಲಿ, ನಮ್ಮ ಜಮೀನು ಅಲ್ಲಿವರೆಗೂ ಕಿತ್ಕೊಂಡು ಹೈವೇ ಅನ್ನೋರು ಯಾಕೆ ಸರ್ವಿಸ್ ರಸ್ತೆ ಮಾಡ್ತಾ ಇಲ್ಲ? ಮಾಡಬೇಕಲ್ವ? ಜಾಗ ಇದೆ ನೋಡಿ, ಅಲ್ಲಿ ಫೆನ್ಸಿಂಗ್ ಅಲ್ಲಿವರೆಗೂ ಹಾಕಿದ್ದಾರೆ. ದಯವಿಟ್ಟು ಇಷ್ಟೇ ನಾವು ಕೇಳ್ತಾ ಇರೋದು, ಅವರು ನಮ್ಗೇನು ಮಾಡೋದು ಬೇಡ, ಸರ್ವಿಸ್ ರಸ್ತೆ ಒಂದು ಕೊಡ್ಲಿ. ಬಸ್ಸಿನ ಟೈರುಗಳಲ್ಲಿ ಮರುಬಳಕೆ ಮಾಡಿರುವ ಟೈರ್ಗಳನ್ನು ಬಳಸಲಾಗುತ್ತಿದೆ. ಇದೇ ಬಸ್ಸಿನ ಟೈರ್ ಸ್ಫೋಟಗೊಳ್ಳಲು ಕಾರಣ ಎಂಬುದು ಸ್ಥಳೀಯ ಪ್ರತ್ಯಕ್ಷದರ್ಶಿಗಳ ವಾದವಾಗಿದೆ. ಟೈರ್ ಸ್ಫೋಟಗೊಂಡ ತಕ್ಷಣ ಚಾಲಕ ತಡೆಗೋಡೆಯ ಕಡೆ ಬಸ್ ಚಲಿಸಿದ್ದು, ತಡೆಗೋಡೆಯಿಂದ ಬಸ್ ನಿಯಂತ್ರಣಕ್ಕೆ ಬಂದಿದೆ. ಒಂದು ವೇಳೆ ತಡೆಗೋಡೆ ಇಲ್ಲದಿದ್ದಲ್ಲಿ ಬಸ್ ಹಳ್ಳಕ್ಕೆ ಬೀಳುತ್ತಿತ್ತು. ಚಾಲಕನ ಸಮಯ ಪ್ರಜ್ಞೆಗೆ ಸಾರ್ವಜನಿಕರು ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ. ಮಹೇಶ್, CTV ನ್ಯೂಸ್, ದೊಡ್ಡಬಳ್ಳಾಪುರ.